ಭಾರತೀಯ ರೈಲ್ವೆಯ ಪ್ರಮುಖ ಘಟಕವಾದ ಯಲಹಂಕದ ರೈಲು ಗಾಲಿ ಕಾರ್ಖಾನೆ RWFಯು ಕಾಸ್ಟ್ ಗಾಲಿಗಳು, ಫೋರ್ಸ್ಡ್ ಆಕ್ಸೆಲ್ಗಳು ಮತ್ತು ಗಾಲಿ ಸೆಟ್ಗಳ ತಯಾರಿಕೆ ಸೇರಿದಂತೆ ಉತ್ಪಾದನಾ ವಲಯದಲ್ಲಿ ದಾಖಲೆ ನಿರ್ಮಿಸುವ ಮೂಲಕ ಹೊಸ ಮೈಲಿಗಲ್ಲು ಸಾಧಿಸಿದೆ. 2025-26ರ ಹಣಕಾಸು ವರ್ಷದಲ್ಲಿ ರೈಲು ಗಾಲಿ ಕಾರ್ಖಾನೆಯು ತನ್ನ ಪ್ರಮುಖ ಉತ್ಪನ್ನ ವಿಭಾಗಗಳಾದ ಗಾಲಿಗಳು, ಆಕ್ಸೆಲ್ಗಳು ಮತ್ತು ಗಾಲಿ ಸೆಟ್ಗಳಲ್ಲಿ ಹಿಂದಿನ ಎಲ್ಲ ಉತ್ಪಾದನಾ ದಾಖಲೆಗಳನ್ನು ಮೀರಿದೆ. ಗಾಲಿಗಳ ಉತ್ಪಾದನೆಯು ಹಿಂದಿನ ವರ್ಷದ 2,01,150ರಷ್ಟಿದ್ದ ಗಾಲಿಗಳ ಉತ್ಪಾದನೆಯು ಇದೀಗ 2,10,26ಕ್ಕೆ ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪುವ ಮೂಲಕ ಶೇಕಡಾ 4ರಷ್ಟು ಬೆಳವಣಿಗೆ ದಾಖಲಿಸಿದೆ. ಅದೇ ರೀತಿ ಆಕ್ಸೆಲ್ ಉತ್ಪಾದನೆಯಲ್ಲೂ ಗಮನಾರ್ಹ ಏರಿಕೆಯಾಗುವುದರೊಂದಿಗೆ ಶೇಕಡಾ 30ರಷ್ಟು ಬೆಳವಣಿಗೆ ಸಾಧಿಸಿದೆ. ಈ ಹೆಚ್ಚಳವು ಉತ್ಪಾದನಾ ಸಾಮರ್ಥ್ಯ, ಕಾರ್ಯಾಚರಣೆಯ ದಕ್ಷತೆ ಮತ್ತು ಅತ್ಯುತ್ತಮ ಸಂಪನ್ಮೂಲ ಬಳಕೆಯಲ್ಲಿ ಗಣನೀಯ ಸುಧಾರಣೆ ಸೂಚಿಸುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಗಾಲಿ ಸೆಟ್ ಉತ್ಪಾದನೆಯಲ್ಲಿ ಶೇಕಡಾ 22ರಷ್ಟು ಪ್ರಗತಿ ಕಂಡಿದೆ. ಈ ಮೂಲಕ ಎಲ್ಲ ಉತ್ಪನ್ನ ವಿಭಾಗಗಳಲ್ಲಿ ರೈಲ್ವೆ ಮಂಡಳಿಯು ನಿಗದಿಪಡಿಸಿದ ಉತ್ಪಾದನಾ ಗುರಿಗಳನ್ನು ಮೀರಿ ರೈಲು ಗಾಲಿ ಕಾರ್ಖಾನೆಯು ಸಾಧನೆ ಮಾಡಿದೆ. ತೀವ್ರ ಇಂಧನ ಸ್ಥಾವರವಾಗಿ ರೈಲು ಗಾಲಿ ಕಾರ್ಖಾನೆಯು ಇಂಧನ ಬಳಕೆಯನ್ನು ಪರಿಣಾಮಕಾರಿಯಾಗಿಸಲು ಹಲವಾರು ನವೀನ ಕ್ರಮಗಳನ್ನು ಕೈಗೊಂಡಿದೆ. ಕಾರ್ಯಾಗಾರದಲ್ಲಿ ನೈಸರ್ಗಿಕ ಬೆಳಕನ್ನು ಹೆಚ್ಚಿಸಲು, ಕೃತಕ ಬೆಳಕಿನ ಮೇಲಿನ ಅವಲಂಬನೆ ಮತ್ತು ಇಂಧನವನ್ನು ಸಂರಕ್ಷಿಸಲು ಪೈಪ್ಡ್ ಡೇ ಲೈಟಿಂಗ್ ಸಿಸ್ಟಮ್ ಅನ್ನು ಸ್ಥಾಪಿಸುವ ಪ್ರಸ್ತಾಪವು ಒಂದು ಗಮನಾರ್ಹ ಉಪಕ್ರಮವಾಗಿದೆ.